ಮೊದಲನೇದಾಗಿ ನಮ್ಮ RCB ಮ್ಯಾನೇಜ್ಮೆಂಟ್ ಅವರಿಗೆ ಸಲ್ಯೂಟ್ ಹೊಡೆಯೋಣ. WPL 2024ರಲ್ಲಿ ನಾವು ಚಾಂಪಿಯನ್ಸ್ ಆಗಿದ್ವಿ. ಆಮೇಲೆ IPL 2025 ನಿಮ್ಗೆಲ್ಲ ಗೊತ್ತಿರಂಗೆ ನಮ್ಮ ಮೆನ್ಸ್ ಟೀಮ್ ಏನ್ ಮಾಡ್ತು ಅಂದ್ರೆ ಅಲ್ಲಿ ಚಾಂಪಿಯನ್ಸ್ ಬೇರೆ ಆದ್ವಿ ನಾವು 18 ವರ್ಷಗಳ ನಂತರ. ಇನ್ನು ಇವಾಗ WPL 2026 ಈ ಆವೃತ್ತಿಯಲ್ಲಿ ನಮ್ಮ RCB ವಿಮೆನ್ಸ್ ಅವರು ಫೈನಲ್ಗೆ ಲಗ್ಗೆ ಇಟ್ಟಿದ್ದಾರೆ ಗುರು. ಮೊಟ್ಟ ಮೊದಲ ತಂಡವಾಗ್ಬಿಟ್ಟು ಈ ಒಂದು ಆವೃತ್ತಿಯಲ್ಲಿ ಫೈನಲ್ಗೆ ಲಗ್ಗೆ ಇಟ್ಟಿದ್ದಾರೆ. ಕಂಗ್ರ್ಯಾಚುಲೇಷನ್ಸ್ RCB ವಿಮೆನ್ಸ್ ಅವ್ರಿಗೆ. ಈ ಒಂದು ಪಂದ್ಯ ಮಾತ್ರ ಸೈಕಾಗಿ ಗೆದ್ಬಿಟ್ರು. ಡಾಮಿನೇಟಿಂಗ್ ವಿಕ್ಟರಿ ಅಂದ್ರೆ ಈ ತರ ಇರುತ್ತೆ ನೋಡಿ ಅನ್ನೋ ತರ. ಕಂಟಿನ್ಯೂಸ್ ಆಗಿ 5 ಮ್ಯಾಚ್ ಗೆದ್ದಿದ್ವಿ ನಾವು. ಬಟ್ ಗ್ಯಾಪ್ ಅಲ್ಲಿ ಒಂದು 2 ಮ್ಯಾಚ್ ಆ ಕಡೆ ಈ ಕಡೆ ಆಗಿತ್ತು. ಈ ಮ್ಯಾಚ್ ಒಂಥರ ಗೆದ್ದು ಫೈನಲ್ಗೆ ಹೋದ್ರೆ ಚೆನ್ನಾಗಿರ್ತಿತ್ತು ಅಂತ ಅದೇ ತರ ಸಖತ್ತಾಗಿ ಆಡ್ಬಿಟ್ಟು ಗೆದ್ದು ಫೈನಲ್ಗೆ ಎಂಟ್ರಿ ಕೊಟ್ಟಿದ್ದಾರೆ. 8 ಪಂದ್ಯಗಳಲ್ಲಿ 6 ಪಂದ್ಯ ಗೆದ್ಬಿಟ್ಟು 12 ಪಾಯಿಂಟ್ಸ್ಗಳೊಂದಿಗೆ ಮೊಟ್ಟ ಮೊದಲನೇ ತಂಡವಾಗಿ ಫೈನಲ್ಗೆ ಲಗ್ಗೆ ಇಟ್ಟಿದ್ದಾರೆ ನಮ್ಮ RCB ವಿಮೆನ್ಸ್ ಅವರು. ಸಖತ್ತೊಳ್ಳೆ ಪರ್ಫಾರ್ಮೆನ್ಸ್ ಗುರು. ಇವತ್ತು ಮಾತ್ರ ಚಿಂದಿಯಾಗಿ ಆಡಿದ್ರು ಅಂತ. ಎಸ್, ನಮಸ್ಕಾರ ಗುರು. ಎಕ್ಸ್ಟ್ರಾ ಇನ್ನಿಂಗ್ಸ್ ಕನ್ನಡ ಚಾನಲ್ಗೆ ಸ್ವಾಗತ. ಡೈರೆಕ್ಟ್ ಆಗಿ ಪಂದ್ಯದ ಬಗ್ಗೆ ಮಾತಾಡೋದಾದ್ರೆ ಈ ಕಡೆ RCB ವಿಮೆನ್ಸ್ ಅವರು UP ವಾರಿಯರ್ಸ್ಗೆ ಡೈರೆಕ್ಟ್ ಆಗಿ ಬ್ಯಾಟಿಂಗ್ ಬರಕ್ಕೆ ಹೇಳ್ತಾರೆ. ಯಾಕಂದ್ರೆ ನಾವು ಟಾಸ್ ಗೆದ್ಬಿಟ್ಟು ಬೌಲಿಂಗ್ ತಗೋತೀವಿ. ನಮ್ಮ ಪ್ಲೇಯಿಂಗ್ 11 ಅಲ್ಲಿ ಪೂಜಾ ವಸ್ತ್ರಕರ್ ಅವ್ರು ಬರ್ತಾರೆ. ಆಸ್ ಎ ಬೌಲರ್ ಆಗಲ್ಲ ಗುರು, ಆಸ್ ಎ ಬ್ಯಾಟರ್ ಆಗಿ ಆಡಿಸ್ತೀವಿ ಅಂತಾನೆ ಹೇಳ್ತಾರೆ ಸ್ಮೃತಿ ಮಂದಣ್ಣ ಅವರು. ಬೌಲಿಂಗ್ ಫೈನಲ್ ಅಲ್ಲೇ ಮಾಡ್ತಾರ ಏನೋ, ಅದು ಒಂಥರ ಕುತೂಹಲ ಅಂತೂ ಇದೆ. ಇನ್ನು UP ವಾರಿಯರ್ಸ್ ಕಡೆಯಿಂದ ಅಫ್ಕೋರ್ಸ್ ಮೆಗ್ಲಾನಿಂಗ್ ಮತ್ತೆ ಈ ಕಡೆ ಗ್ಯಾಪ್ ಅಲ್ಲಿ ನಮ್ಮ ದೀಪ್ತಿ ಶರ್ಮಾ ಓಪನಿಂಗ್ ಮಾಡ್ತಾರೆ ಗುರು. ಸೊ ಲೆಫ್ಟ್ ರೈಟ್ ಕಾಂಬಿನೇಷನ್ ಇರ್ಲಿ ಅಂತ ತಗೊಂಡ್ಬರ್ತಾರೆ. ಮಿಡಲ್ ಆರ್ಡರ್ ಅಲ್ಲಿ ಯೂಶುವಲಿ ಆಡೋದು ದೀಪ್ತಿ ಶರ್ಮಾ, ಬಟ್ ಅವರು ಓಪನಿಂಗ್ ಮಾಡ್ತಾರೆ ಇವತ್ತು. ಇಬ್ರು ಕಡೆಯಿಂದ ಸಖತ್ತೊಳ್ಳೆ ಪರ್ಫಾರ್ಮೆನ್ಸ್ ಬಂತು ಅಂತ. ಸ್ಪೆಷಲಿ ಆ ಒಂದು ಓಪನಿಂಗ್ ಪಾರ್ಟ್ನರ್ಶಿಪ್ ಇರುತ್ತಲ್ಲ, 74 ರನ್ ಬರುತ್ತೆ ಗುರು. 74 ರನ್ಸ್ ಪಾರ್ಟ್ನರ್ಶಿಪ್ ಬರುತ್ತೆ ಇಬ್ರು ಕಡೆಯಿಂದ. ಅದು ಕೇವಲ 8 ಓವರ್ಸ್ಗೆ 8 ಓವರ್ಸ್ 74 ರನ್ಸ್, 0 ವಿಕೆಟ್ ಇರುತ್ತೆ ಇವ್ರದ್ದು UP ವಾರಿಯರ್ಸ್ ಅವರು. ನಮ್ಮ ಬೌಲಿಂಗ್ ಅಫ್ಕೋರ್ಸ್ ಸ್ವಲ್ಪ ಚೆನ್ನಾಗಿ ಮಾಡಿದ್ರು ಗ್ಯಾಪಲ್ಲಿ. ಏನಂದ್ರೆ ಅಪ್ ಫ್ರಂಟು ಬೆಲ್ ಅವರೆಲ್ಲ ಚೆನ್ನಾಗಿ ಮಾಡಿಕೊಟ್ರು. ಬಟ್ ಸಯಾಲಿ ಮೇಡಮ್ ಕಡೆಯಿಂದ ವಿಕೆಟ್ಸ್ ಬರಲಿಲ್ಲ. ಅದೊಂಚೂರು ಕನ್ಸರ್ನಿಂಗ್ ಅನ್ನಿಸ್ತು. ಬಿಟ್ರೆ ಅರುಂಧತಿ ರೆಡ್ಡಿ ಸ್ವಲ್ಪ ಎಲ್ಲ ಒಡ್ಸ್ಕೊಂಡ್ರು, ಇಲ್ಲ ಅಂತಿಲ್ಲ. ಅದಾದ್ಮೇಲೆ 8 ಓವರ್ಗೆ 74 ಇರ್ತಾರಲ್ವಾ, ವಿಕೆಟ್ಸ್ ಬೇಕು ಗುರು, ವಿಕೆಟ್ಸ್ ಬೇಕು ಅಂತ ಕೂಡಲೇ ಈ ಕಡೆಯಿಂದ ನಮ್ಮ ನಂದಿನಿ ಡಿ ಕ್ಲರ್ಕ್ ಅವರು ಡಿ ಕ್ಲಚ್ ಮೇಡಮ್ ಬಂದ್ಬಿಟ್ಟು ಒಂದೇ ಓವರಲ್ಲಿ 2 ವಿಕೆಟ್ ತೆಗಿತಾರೆ ಗುರು. ಅದು 9th ಓವರ್ ಸಟ್ಪ ಡುಡುಮ್ ಅಂತ ಮೆಗ್ಲಾನಿಂಗು ಸೆಟ್ ಬ್ಯಾಟ್ಸ್ಮನ್ ಮೆಗ್ಲಾನಿಂಗ್ ವಿಕೆಟ್ ತೆಗಿತಾರೆ. ಆಮೇಲೆ ಆಮಿ ಜೋನ್ಸ್ ಲಿಚ್ ಫೀಲ್ಡ್ ಜಾಗದಲ್ಲಿ ಬಂದಿರುವಂಥ ಆಮಿ ಜೋನ್ಸ್ ಅವರು ವಿಕೆಟು ತೆಗಿತಾರೆ. ಬಕ್ಕ ಅಂತ LBW ಮಾಡ್ತಾರೆ. ಒಂದೇ ಓವರಲ್ಲಿ 2 ವಿಕೆಟು. ಕಮ್ ಬ್ಯಾಕ್ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ನಮ್ಮ RCB ವಿಮೆನ್ಸ್ ಕಡೆಯಿಂದ. ಈ ಕಡೆ ಹರ್ಲಿನ್ ಡಿಯೋಲ್ ಮತ್ತೆ ದೀಪ್ತಿ ಶರ್ಮಾ ಅವರು ಸ್ವಲ್ಪ ಪಾರ್ಟ್ನರ್ಶಿಪ್ ಬೆಳೆಸೋಣ ಅಂತಿರ್ತಾರೆ. ಬಟ್ ಏನಂದ್ರೆ ಒಂಥರ ಇಂಪ್ರೆಸಿವ್ ಕ್ಯಾಪ್ಟನ್ಸಿ ನಮ್ಮ ಸ್ಮೃತಿ ಮಂದಣ್ಣ ಕಡೆಯಿಂದ. ಡೈರೆಕ್ಟ್ ಆಗಿ ನಮ್ಮ ಗ್ರೇಸ್ ಹ್ಯಾರಿಸ್ನ ಅನ್ಲೀಶ್ ಮಾಡ್ತಾರೆ. 12th ಓವರ್ ಅನ್ಸುತ್ತೆ. ಆ ಟೈಮಲ್ಲಿ 95 ರನ್ ಏನೋ ಆಗಿರುತ್ತೆ. ಸಾಟ್ಪ ಡುಡು ಮತ್ತು ಹರ್ಲಿನ್ ಡಿಯೋಲ್ ಬೋಲ್ಡ್ ಮಾಡಿಬಿಡ್ತಾರೆ ನಮ್ಮ ಗ್ರೇಸ್ ಹ್ಯಾರಿಸ್. ಅಲ್ಲಿ ಒಂಥರ ಕ್ರೇಜಿ ವಿಕೆಟ್ ಬಂತು ಅಂತ. ಹರ್ಲಿನ್ ಡಿಯೋಲ್ ಇಲ್ಲಾಂದರೆ ಚೆನ್ನಾಗಿ ಆಡೋ ಪ್ಲೇಯರು, ಸೊ ಅವ್ರು ವಿಕೆಟ್ ತೆಗಿತಾರೆ. ಆಮೇಲೆ ಬಾಕಿ ಯಾರು ಅಂಥದ್ದೇನೋ ಆಟ ಆಡಲಿಲ್ಲ ಗುರು. ದೀಪ್ತಿ ಶರ್ಮಾ ಬಿಟ್ಟರೆ ಅವ್ರ ಕಡೆಯಿಂದ ಅಂಥದ್ದೇನೋ ಆಟ ಬರಲೇ ಇಲ್ಲ ಅಂತ. ಡಿ ಕ್ಲಚ್ ಮೇಡಮ್ ಅಂತೂ ರಚ್ಕೆದ್ಬಿಟ್ಟು 4 ವಿಕೆಟ್ ಎಲ್ಲ ಸೈಕಾಗಿ ತೆಗೆದ್ಬಿಟ್ರು. ಆಮೇಲೆ ಈ ಕಡೆ ಗ್ರೇಸ್ ಹ್ಯಾರಿಸ್ ಅವರೆಲ್ಲ 2 ವಿಕೆಟ್ ತೆಗಿತಾರೆ. ಆ ಟ್ರಯನ್ ಅಂತ ಇದ್ರಲ್ಲ ಅವ್ರಿಗೆಲ್ಲ ಸ್ಟಂಪ್ ಔಟು ಮಾಡ್ತಾರೆ. ಆ ಥರ ಕೊನೆಯಲ್ಲಿ ಹೆಂಗಾಗ್ಬಿಡುತ್ತೆ ಅಂದರೆ 16 ಓವರ್ಗೆ 122 ರನ್, 4 ವಿಕೆಟ್ ಇರ್ತಾರೆ. ಬಟ್ ಗ್ಯಾಪಲ್ಲಿ ಲಾಸ್ಟ್ 4 ಓವರು ಅಷ್ಟು ರನ್ಸ್ ಕೊಡಲೇ ಇಲ್ಲ ನಮ್ಮ RCB ಅವರು. ಲಾಸ್ಟ್ 4 ಓವರ್ಸಲ್ಲಿ ಒಂದು 21 ರನ್ ಅಷ್ಟೇ ಕೊಡ್ತಾರೆ ಗುರು. ಒಂಥರ 143 ರನ್ಗೆ ಅಂದರೆ 20 ಓವರ್ಗೆ 143 ರನ್, 8 ವಿಕೆಟ್ ಕಳ್ಕೊಂಡು 144 ರನ್ ಟಾರ್ಗೆಟ್ ಕೊಡ್ತಾರೆ RCB ವಿಮೆನ್ಸ್ ಅವ್ರಿಗೆ. ಇದು ಹೆಂಗಪ್ಪ ಅಂದರೆ ನಾವು 2ನೇ ಮ್ಯಾಚಲ್ಲಿ ನೋಡಿದ್ವಲ್ಲ, ಸೇಮ್ ಅದೇ ಥರ ಅವ್ರು ಆ ಟೈಮಲ್ಲೂ 143 ಹೊಡೆದಿರ್ತಾರೆ ಗುರು UP ವಾರಿಯರ್ಸ್ ಅವರು. ಆಮೇಲೆ ಏನಾದರೂ ಅದೇ ಥರ ರೆಪ್ಲಿಕಾ ಮಾಡಿಬಿಟ್ಟು ನಮ್ಮವ್ರು ಬ್ಯಾಟಿಂಗ್ ಹಂಗೆ ದಡಬಡ ಹೊಡಿತಾರ ಅಂತ ಅನ್ಕೊಂಡಿದ್ದೆ. ಬಟ್ ಅದೇ ಥರನೇ ಆಡಿದ್ರು, ಸೇಮ್ ಸಿಮಿಲರ್ ಅದೇ ಥರ ಬ್ಯಾಟಿಂಗ್ ಬಂತು. ಆಮೇಲೆ ಬೌಲಿಂಗ್ ಸ್ವಲ್ಪ ನೋಡೋದಾದ್ರೆ ಡಿ ಕ್ಲಚ್ ಮೇಡಮ್ 4 ವಿಕೆಟು, 15 ವಿಕೆಟ್ಸ್ ತೆಗೆದಿದ್ದಾರೆ ಈ ಒಂದು WPL 2026ರ ಆವೃತ್ತಿಯಲ್ಲಿ. ಮೇಡಮ್ ಅಂತೂ ಸೈಕ್ ಬೌಲಿಂಗ್ ಮಾಡ್ತಿದ್ದಾರೆ. ಪರ್ಪಲ್ ಕ್ಯಾಪ್ ಹೋಲ್ಡರ್ ಬೇರೆ ಇವಾಗ. ಆಮೇಲೆ ಕಂಪೇರ್ ಟು ಶ್ರೇಯಾಂಕಾ ಪಾಟೀಲ್ 2024ರಲ್ಲಿ ಅವ್ರು 13 ವಿಕೆಟ್ಸ್ ತೆಗೆದಿದ್ರು. RCB ಪರವಾಗಿ ಅದೇ ಹೈಯೆಸ್ಟ್ ಇತ್ತು. ಇವಾಗ ಇವರು 15 ವಿಕೆಟ್ ತೆಗೆದಿದ್ದಾರೆ ಗುರು ನಮ್ಮ ಕ್ಲಚ್ ಮೇಡಮ್ ಅಂತೂ. ಸೂಪರ್ ಬೌಲಿಂಗ್ ಅಂತ. ಆಮೇಲೆ ಬೆಲ್ಲು 4 ಓವರ್ 21 ರನ್, 1 ವಿಕೆಟು. ಕನ್ಸಿಸ್ಟೆನ್ಸಿ ಎಟ್ ಇಟ್ಸ್ ಪೀಕ್ ಅಂತಾರಲ್ಲ, ಆ ಥರ ನಮ್ಮ ಬೆಲ್ಲಕ್ಕ ಅವ್ರಿಗೆ ನೋಡಿದ್ರೆ ಹೇಳ್ಬೋದು ಆ ಥರ ಬೌಲಿಂಗ್ ಮಾಡಿದ್ರು ಅಂತ. ಆಮೇಲೆ ಅಫ್ಕೋರ್ಸ್ ಗ್ರೇಸ್ ಹ್ಯಾರಿಸ್ ಔಟ್ ಆಫ್ ಸಿಲೆಬಸ್ ಅಂತ 3 overs 22 for 2 ಸಖತ್ ಬೌಲಿಂಗ್ ಅಂತ. ಆಮೇಲೆ ಡೈರೆಕ್ಟಾಗಿ ಇನ್ನು ಬ್ಯಾಟಿಂಗ್ ಬರೋಣ. ಏನಂತ ಹೇಳೋದಪ್ಪ, ಈ ಕಡೆ ಗ್ರೇಸ್ ಹ್ಯಾರಿಸ್ ದಿನ ಅಂತೂ ಇವತ್ತು ನೀಟಾಗಿ ಅವ್ರದ್ದೇ ದಿನ ಅಂತ ಹೇಳ್ಬೋದು. ಇಬ್ಬರು ಈ ಕಡೆ ಗ್ರೇಸ್ ಹ್ಯಾರಿಸ್ ಮತ್ತು ಸ್ಮೃತಿ ಮಂದಣ್ಣ ಏನ್ರಿ ಅದು ಬೆಂಕಿ ಬ್ಯಾಟಿಂಗ್ ಅಂತ ಹೇಳ್ತೀನಿ. 108 ರನ್ ಪಾರ್ಟ್ನರ್ಶಿಪ್ ಬರುತ್ತೆ. ಅಪ್ಪಪ್ಪ ಹೊಡೆದಿದ್ದು ದಡ ಬಡ ಅಂತ ಇಕ್ಕಿದ್ದು. ಸ್ಪೆಷಲಿ ಗ್ರೇಸ್ ಹ್ಯಾರಿಸ್ ಅವ್ರಿಗೇನು ಗೊತ್ತಿಲ್ಲ UP ವಾರಿಯರ್ಸ್ ಅಂದರೆ ಏನಾಗುತ್ತೆ ಗೊತ್ತಿಲ್ಲ. ಏನದು ಹಿಂಗೆ ದಡ ಬಡ ಅಂತ ಹೊಡೆದಿದ್ದು. ಅವ್ರು UP ವಾರಿಯರ್ಸ್ ವಿರುದ್ಧ ಫಸ್ಟ್ ಮ್ಯಾಚಲ್ಲೂ ಅಂದರೆ 2ನೇ ಮ್ಯಾಚ್ ನಾವು UP ವಿರುದ್ಧ ಆಡಿದ್ವಲ್ಲ,
ಅಲ್ಲೂ 85 ಏನೋ ಹೊಡೆದಿದ್ರು, ಯು ಪಿ ವಿರುದ್ಧನೇ ಹೊಡೆದಿದ್ದಾರೆ. ಇವತ್ತು ಕೂಡ ಯು ಪಿ ವಿರುದ್ಧನೇ 75 ರನ್ ಹೊಡಿತಾರೆ 37 ಬಾಲ್ಗೆ, 13 4 2 6 ಹೊಡಿತಾರೆ. ಕ್ರೇಜಿ 6 ಎಲ್ಲ, ಅನ್ಬಿಲಿಯಬಲ್ ಬ್ಯಾಟಿಂಗ್ ಅಂತ ಹೇಳ್ತೀನಿ. ಈ ಕಡೆ ಯಾರು ಗ್ರೇಸ್ ಹ್ಯಾರಿಸ್ ಅವ್ರ ಕಡೆಯಿಂದ, ಅವ್ರ ಜೊತೆಗೆ ಈ ಕಡೆ ಸ್ಮೃತಿ ಮಂದಣ್ಣ ಕೂಡ ಸಕ್ಕತ್ತಾಗಿ ಬ್ಯಾಟಿಂಗ್ ಮಾಡ್ತಾರೆ ಗುರು. 26 ಬಾಲ್ಗೇನೋ 50 ಎಲ್ಲ ಹೊಡಿತಾರೆ ನಮ್ಮ ಸ್ಮೃತಿ ಮೇಡಮು. ಸೂಪರ್ ಬ್ಯಾಟಿಂಗ್ ಅಂತ ಹೇಳ್ತೀನಿ. 13.1 ಓವರಲ್ಲಿ ಈ ಟಾರ್ಗೆಟ್ ಚೇಸ್ ಮಾಡಿಬಿಡ್ತೀವಿ ನಾವು ಅಂತ. ಸೆಕೆಂಡ್ ಮ್ಯಾಚಲ್ಲಿ 12.1ಕ್ಕೆ ಮಾಡಿದ್ವಿ, ಈ ಮ್ಯಾಚಲ್ಲಿ 13.1ಕ್ಕೆ ಮಾಡಿದ್ದೀವಿ. ಕ್ರೇಜಿ ಬ್ಯಾಟಿಂಗ್ ಗುರು. ನಮ್ಮ ಕಡೆಯಿಂದ ಬ್ಯಾಟಿಂಗ್ ಡಿಸ್ಪ್ಲೇ ಅಂತೂ ಸೈಕ್ ಆಗಿತ್ತು ಅಂತ ಹೇಳ್ಬೋದು. ಜಾರ್ಜೇವಾಲು ಗ್ಯಾಪಲ್ಲಿ ಆಡಿದ್ರು, ಬಟ್ ಅವ್ರ ಕಡೆಯಿಂದ ಸ್ವಲ್ಪ ಗ್ಯಾಪಲ್ಲಿ ಔಟ್ ಬೇರೆ ಆಗ್ಬಿಟ್ರು. ಬಟ್ ಸ್ಟಿಲ್ ಅಂಥದ್ದೇನು ಪ್ರಾಬ್ಲಮ್ ಇಲ್ಲ ಅನ್ಕೋತೀನಿ. ಒಟ್ಟಿನಲ್ಲಿ ರೊಚ್ಕೆದ್ಬಿಟ್ಟು ಆಡ್ಬಿಟ್ಟು ಈ ಕಡೆ ಸ್ಮೃತಿ ಮತ್ತು ಗ್ರೇಸ್ ಹ್ಯಾರಿಸು ಕ್ರೇಜಿ ಅಂದರೆ ಕ್ರೇಜಿ ಹಿಟ್ಟಿಂಗ್ ಗುರು. ಆಮೇಲೆ ಗ್ರೇಸ್ ಹ್ಯಾರಿಸ್ ಅಫ್ಕೋರ್ಸ್ ಪ್ಲೇಯರ್ ಆಫ್ ದ ಮ್ಯಾಚ್ ಅವರೇ. ಒಂದೊಳ್ಳೆ ಪರ್ಫಾರ್ಮೆನ್ಸ್ ಅಂತ ಹೇಳ್ಬೋದು ನಮ್ಮ ಹ್ಯಾರಿಸ್ ಕಡೆಯಿಂದ. ಅಫ್ಕೋರ್ಸ್ ಅದು ಒಂಥರ ಏನಂದರೆ ನಮಗೆ ಪ್ಲಸ್ ಪಾಯಿಂಟ್ ಅಂತ ಹೇಳ್ತೀನಿ ಗುರು. ಸ್ವಲ್ಪ ಅವ್ರ ಫಾರ್ಮ್ ಆ ಕಡೆ ಈ ಕಡೆ ಆಗಿತ್ತು, ಒಂಚೂರು ಬ್ಯಾಕ್ ಟು ಫಾರ್ಮ್ ಅಂತಾರಲ್ಲ ಆ ಥರ ಆಗ್ಬಿಡ್ತು. ಒಟ್ಟಿನಲ್ಲಿ ನಮ್ಮ RCB ಅವರು ಇವಾಗ RCB ವಿಮೆನ್ಸ್ ಅವರು ಫೈನಲ್ಗೆ ಹೋಗಿದ್ದಾರೆ. ಇನ್ನು ಒಂದೇ ಒಂದು ಮೆಟ್ಟಿಲು, ಆ ಮೆಟ್ಟಿಲು ದಾಟ್ಬಿಟ್ರೆ ಕಪ್ಪು ನಮಗೆ ಸೆಕೆಂಡ್ ಟೈಟಲ್ ನಮ್ಮ ಪರವಾಗಿ ಆಗ್ಬಿಡುತ್ತೆ. RCB ವಿಮೆನ್ಸ್ ಅವರು ಕಂಗ್ರ್ಯಾಚುಲೇಷನ್ಸ್ ಇನ್ನೊಂದ್ಸರಿ ಹೇಳ್ತಾ. ಇವಾಗ 6 ದಿನ ಬಾಕಿ ಇದೆ ಗುರು, ಫೆಬ್ರವರಿ 5ಕ್ಕೇನೋ ಫೈನಲ್ ಎಲ್ಲ ಇದೆ. ಸೊ ಅಲ್ಲಿವರೆಗೂ ಸ್ವಲ್ಪ ಒಂದು 4-5 ದಿನ, 4-5 ದಿನ ಅಲ್ಲ, ಒಂದು 2-3 ದಿನ ರೆಸ್ಟ್ ಮಾಡಿಬಿಟ್ಟು ಆಮೇಲೆ ಸ್ವಲ್ಪ ಕ್ರೇಜಿಯಾಗಿ ಹಾರ್ಡ್ ವರ್ಕ್ ಮಾಡಿಬಿಟ್ಟು ಫೈನಲಲ್ಲಿ ರೊಚ್ಚಿಗೆದ್ದುಬಿಟ್ಟು ಆಡಿ ಸೆಕೆಂಡ್ ಟೈಟಲ್ ನಮ್ಮ ಪರವಾಗಿ ಆಗಲಿ ಅಂತ ಆಶಿಸೋಣ. ಈ ಒಂದು ಮ್ಯಾಚ್ ನೋಡಿಬಿಟ್ಟು ನಿಮ್ಗೆ ಏನು ಅನ್ನಿಸ್ತು ಅಂತ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಆ್ಯಂಡ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕು, ಶೇರು, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಅಂತ ಹೇಳ್ತಾ, ದಟ್ಸ್ ಇಟ್ ಫಾರ್ ದ ಡೇ. ಬಾಯ್. ಜೈ ಕರ್ನಾಟಕ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.